ಮೈ ಚಾನಲ್. ನಾನಿವತ್ತಿರೋದು ತಿರುಮಲ ತಿರುಪತಿಯಲ್ಲಿ. ಬೆಟ್ಟ ಹತ್ತಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಬೆಟ್ಟ ಹತ್ತು ಇನ್ಫಾರ್ಮೇಷನ್ ಎಲ್ಲ ಒಂದ್ಸತಿ ನೋಡಿಕೊಂಡು ಮತ್ತೆ ಬನ್ನಿ. ತಿರುಪತಿಗೆ ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಆದರೆ ನಾವು ಪ್ರೈವೇಟ್ ಕಾರನ್ನು ಮಾಡಿಕೊಂಡು ಹೋಗಿದ್ವಿ. ಮಧ್ಯರಾತ್ರಿ 12 ಗಂಟೆಗೆ ಬೆಂಗಳೂರಿಂದ ಹೊರಟು ಬೆಳಗಿನ ಜಾವ 6 ಗಂಟೆಗೆ ನಾವು ತಿರುಪತಿಯನ್ನು ತಲುಪಿದ್ವಿ. ನಾವು ಹತ್ತುತ್ತಾ ಇರೋದು ಶ್ರೀವಾರು ಮೆಟ್ಲು ಇಂದ ಬೆಟ್ಟನ. ಇಲ್ಲಿ ಟಿಕೆಟನ್ನು ತಗೊಳ್ಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಯ್ತು ಟಿಕೆಟನ್ನು ತಗೊಳ್ಳಿಕ್ಕೆ. ರಾತ್ರಿ 12 ಗಂಟೆಗೆ ಹೊರಟಿದ್ದು, ಬೆಳಗ್ಗೆ 6 ಗಂಟೆಗೆ ರೀಚ್ ಆಗಿದ್ದೀವಿ. ಶ್ರೀವಾರು ಮೆಟ್ಲು ಇಂದ ಹತ್ತಲಿಕ್ಕೆ ಶುರು ಮಾಡಬೇಕು. 2400 ಮೆಟ್ಲಿರೋದು. ಇವಾಗ ನಾವು ಟಿಕೆಟ್ ತಗೊಳಕ್ಕೆ ನಿಂತಿದ್ದೀವಿ. ನೀವು ಆಧಾರ್ ಕಾರ್ಡನ್ನು ಇಟ್ಕೊಳ್ಳೋದು ತುಂಬಾ ನೆಸೆಸರಿ. ಆಧಾರ್ ಕಾರ್ಡ್ ಕೊಟ್ಟರೆ ನಿಮಗೆ ಈ ಟಿಕೆಟನ್ನು ಕೊಡ್ತಾರೆ. ನಮಗೆ ಸ್ಲಾಟ್ 3 ಗಂಟೆಗೆ ಕೊಟ್ಟಿದ್ದಾರೆ ನೋಡಿ ದರ್ಶನಕ್ಕೆ. ನೀವು ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋದಾಗ ನಿಮ್ಮ ಹತ್ರ ಲಗೇಜ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಎತ್ಕೊಂಡು ಬೆಟ್ಟ ಹತ್ತೋದು ತುಂಬಾನೇ ಕಷ್ಟ. ಶ್ರೀವಾರು ಮೆಟ್ಲ ಹತ್ರ ನಾವು ಟಿಕೆಟ್ ಏನು ತಗೊಂಡಿದ್ವಿ ಅದ್ರ ಪಕ್ಕದಲ್ಲೇ ಲಗೇಜ್ ಕೌಂಟರ್ ಇದೆ. ಅಲ್ಲಿ ನೀವು ಲಗೇಜ್ ಅನ್ನೆಲ್ಲ ಕೊಟ್ಟು ಟಿಕೆಟ್ ತಗೊಂಡ್ರೆ ಬೆಟ್ಟ ಹತ್ತಿದ ಮೇಲೆ ತಿರುಮಲ ತಪ್ಪಿದ ಮೇಲೆ ಮತ್ತೆ ಅಲ್ಲಿ ಲಗೇಜ್ ಕೌಂಟರ್ ಇದೆ, ಅಲ್ಲಿ ನಿಮ್ಮ ಲಗೇಜ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಎಷ್ಟು ಈಸಿ ಆಗಿದೆ ಅಲ್ಲ. ಸ್ಟಾರ್ಟಿಂಗಲ್ಲಿ ದೇವರಿಗೆ ತೆಂಗಿನಕಾಯಿನ ಹೊಡೆದು ಕರ್ಪೂರ ಹಚ್ಚಿ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡ್ತಾರೆ. ನಾವು 7 ಗಂಟೆ ಅಷ್ಟೊತ್ತಿಗೆ ಶುರು ಮಾಡ್ತಾ ಇದ್ದೀವಿ. ಬೆಟ್ಟ ಹತ್ತೋ ಜಾಗಕ್ಕೆ ಈ ರೀತಿ ನೀಟಾಗಿ ಮೆಟ್ಲನ್ನು ಮಾಡಿದ್ದಾರೆ. ಅದಕ್ಕೆ ಶೆಲ್ಟರ್ ಕೂಡ ಇದೆ. ಸ್ಟಾರ್ಟಿಂಗಲ್ಲಿ 3 ಮೆಟ್ಲು ಸ್ವಲ್ಪ ನಡ್ಕೊಂಡು ಹೋಗೋದು, 3 ಮೆಟ್ಲು ನಡ್ಕೊಂಡು ಹೋಗೋದು, ಈ ರೀತಿ ಇದೆ. ಈಸಿ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಕೊನೆಯಲ್ಲಿ 20 ಮೆಟ್ಲು, ಆಮೇಲೆ ಗ್ಯಾಪ್, ಈ ರೀತಿ ಸ್ಟೀಪ್ ಆಗಿ ಬರ್ತಾ ಹೋಗುತ್ತೆ. ದಾರಿ ಉದ್ದಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ, ವಾಶ್ರೂಮ್ಗಳ ವ್ಯವಸ್ಥೆ, ಅದು ತುಂಬಾ ನೀಟಾಗಿರೋದು, ಎಲ್ಲನೂ ಆರ್ಗನೈಸ್ ಮಾಡಿದ್ದಾರೆ. ಮುಂಚೆ ರಾತ್ರಿ ಇಡೀ ಬೆಟ್ಟ ಹತ್ತಲಿಕ್ಕೆ ಬಿಡ್ತಿದ್ರು. ಈಗ ಬೆಳಗ್ಗೆ 6 ಗಂಟೆಯಿಂದ ಮಾತ್ರ ಇದನ್ನು ಶುರು ಮಾಡ್ತಾರೆ. ಪ್ರಿಫರೇಬಲಿ ಬೆಳಗ್ಗೆನೇ ಹತ್ತೋದು ತುಂಬಾ ಒಳ್ಳೆಯದು, ಬಿಸಿಲು ಕಮ್ಮಿ ಇದ್ದಾಗ. ಪ್ರತಿ ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಹೋಗೋದು ಅಥವಾ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗೋದು, ಯಾವ ರೀತಿ ಹರಕೆ ಮಾಡ್ಕೊಂಡಿರ್ತಾರೆ ಆ ರೀತಿ ಇದನ್ನು ಪಾಲಿಸ್ತಾ ಹೋಗ್ತಾರೆ. ತಿರುಪತಿಯಲ್ಲಿ ವೆಂಕಟರಮಣನ ದರ್ಶನ ಮಾಡಲಿಕ್ಕೆ 3 ಟೈಪ್ಸ್ ಇದೆ. ಒಂದು ಅವ್ರದ್ದೇ ವೆಬ್ಸೈಟ್ ಇದೆ. ಅಲ್ಲಿ ಟಿಕೆಟ್ ಅನ್ನ 3 ತಿಂಗಳು ಮುಂಚೆನೆ ನಾವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. 350 400 ವಿತಿನ್ 400 ಏನೋ ಬರುತ್ತೆ ಅದು ಟಿಕೆಟ್. ಅದನ್ನ ನಾವು ಮುಂಚೆನೆ ಬುಕ್ ಮಾಡ್ಕೊಳ್ಬೇಕು. ಅದನ್ನ ಬುಕ್ ಮಾಡ್ಕೊಂಡಿದ್ರೆ ನಾವು ಬೆಟ್ಟ ಹತ್ತೋದೇನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಅವತ್ತು ಅಲ್ಲಿ ಹೋಗ್ಬೋದು. ಅಲ್ಲಿ ಹೋದ್ಮೇಲೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಇದ್ದೇ ಇರತ್ತೆ. ಮಿನಿಮಮ್ ಕ್ಯೂ ಇಲ್ಲ ಅಂತ ಅಂದ್ರೂ, ಜನ ಜಾಸ್ತಿ ಇಲ್ಲ ಅಂತ ಅಂದ್ರೂ 3 ರಿಂದ 4 ಗಂಟೆ ನಿಂತ್ಕೊಳ್ಬೇಕಾಗತ್ತೆ ಕ್ಯೂ ಅಲ್ಲಿ ದೇವರ ದರ್ಶನ ಪಡೆಯಕ್ಕೆ. ಇಲ್ಲ ಅಂತಂದ್ರೆ ದೀಸ್ ಆರ್ ದ ಟೂ ಅದರ್ ವೇಸ್ ಟು ರೀಚ್ ತಿರುಮಲ. ಹೇಗೆ ಅಂದ್ರೆ, ಒಂದು 2380 ಮೆಟ್ಲು ಏನಿತ್ತಲ್ಲ ಅದ್ರ ಮೂಲಕ ಬೆಟ್ಟ ಹತ್ತಿ ಹೋಗೋದು. ದಟ್ ಈಸ್ ದಿ ಸೆಕೆಂಡ್ ಈಸಿಯೆಸ್ಟ್ ವೇ. ಅದನ್ನ ಎಲ್ಲರೂ ಹತ್ಬೋದು. ನಮ್ಮಮ್ಮ ಹತ್ತಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಶಿ ಕುಡ್ ಕ್ಲೈಂಬ್ ಆಕ್ಚುಲಿ. ಇನ್ನೊಂದು 3500 ಮೆಟ್ಲು ಇದೆ ಅಂತ ಹೇಳ್ತಾರೆ. ಬಟ್ ಅದು 7 ಬೆಟ್ಟಗಳನ್ನ ಹತ್ತಿ ತಿರುಮಲ ರೀಚ್ ಆಗೋದು. ಅಂದ್ರೆ 7 ಬೆಟ್ಟನು ಕ್ರಾಸ್ ಆಗ್ತೀವಿ. ಅಲ್ಲಿ ಮೆಟ್ಟಲು ಕಮ್ಮಿ ಇದ್ರೂ ವಾಕಿಂಗ್ ಒಂದು 10 ರಿಂದ 15 ಕಿಲೋಮೀಟರ್ ನಡಿಬೇಕಾಗತ್ತೆ. ಅಲ್ಲಿ ಅದಕ್ಕೆ ಸ್ವಲ್ಪ ಎನರ್ಜಿ, ಶಕ್ತಿ ಎಲ್ಲ ಬೇಕಾಗತ್ತೆ. ನನ್ನ ಅಮ್ಮನಂತವ್ರು ಅಂದರೆ ವಯಸ್ಸಾದವರು 15 ಕಿಲೋಮೀಟರ್ ಎಲ್ಲ ನಡೆಯೋದು ಕಷ್ಟ ಅಂತ ನಾನು ಅನ್ಕೊಳ್ತೀನಿ. ಕೆಲವೊಬ್ರು ನಡೀತಾರೆ. ಅದಕ್ಕೆಲ್ಲ ಭಕ್ತಿ, ದೇವರೆಲ್ಲ ನಡೆಸ್ತಾನೆ ಅಂತಾರಲ್ಲ, ಹಾಗೆ ಅಷ್ಟೇ. 6 ಗಂಟೆಗೆ ಟಿಕೆಟ್ ತಗೊಳಕ್ಕೆ ನಿಂತಿದ್ದು, 7 ಗಂಟೆಗೆ ಶುರು ಮಾಡಿದ್ವಿ ಹತ್ತಕ್ಕೆ. ರೈಟ್ ನಾವು 9 o'clock 2383 ಮೆಟ್ಲು ಹತ್ತಿ ಮುಗಿಸಿದೆ. ವಾವ್, ನೋಡಿದ್ರಲ್ಲ, 2 hours ಅಲ್ಲಿ ಬೆಟ್ಟನ ಹತ್ತಿ ಬಂದು ಈಗ ಪಾಂಚಜನ್ಯ ಗೆಸ್ಟ್ ಹೌಸಲ್ಲಿ ರೂಮನ್ನು ಮಾಡಿಕೊಂಡು ಫ್ರೆಶ್ ಆಗಿ 3 ಗಂಟೆಗೆ ಸ್ಲಾಟನ್ನು ಕೊಟ್ಟಿದ್ದಾರೆ ದರ್ಶನಕ್ಕೆ. ಅಲ್ಲಿಗೆ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ, ಫಸ್ಟಿಗೆ ಕಲ್ಯಾಣಿಗೆ ಹೋಗಬೇಕು, ನಂತರ ಇನ್ನೊಂದು ದೇವಸ್ಥಾನ ಇದೆ, ನಂತರನೇ ತಿಮ್ಮಪ್ಪನ ದರ್ಶನ, ಆಮೇಲೆ ನೋಡೋಣ. ಬೆಟ್ಟ ಹತ್ತಿದ್ದು 2 hours ಆದಮೇಲೆ, 9 o'clock ಆದಮೇಲೆ ನೀವು ಆಲ್ರೆಡಿ ರೂಮನ್ನು ಬುಕ್ ಮಾಡ್ಕೊಂಡಿದ್ರೆ ಟೈಮ್ ತುಂಬ ಉಳಿಯುತ್ತೆ. ನಮಗೆ ನಾವು ಬುಕ್ ಮಾಡ್ಕೊಂಡಿಲ್ಲದೆ ಇರೋ ಕಾರಣಕ್ಕೆ ನಾವು ಬಂದು 1 hour ವೇಟ್ ಮಾಡಿ ಆಮೇಲೆ ರೂಮ್ ಸಿಕ್ಕಿದ್ದು ನಮಗೆ. ಹಾಗೆ ರೂಮ್ಗಳು 50 ರೂಪಾಯಿ, 100 ರೂಪಾಯಿ, 150, 1000
ಈ ಥರ ವೆರೈಟಿ ಆಫ್ ರೂಮ್ಗಳು ಸಿಗತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾವೆಲ್ಲ ಈಗ ರೆಡಿಯಾಗಿ ಊಟಕ್ಕೆ ಹೊರಟಿದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನದಲ್ಲೇ ದಾಸೋಹ ನಡೆಯುತ್ತೆ, ಅಲ್ಲಿ ಊಟಕ್ಕೆ ಹೊರಟಿದ್ದೀವಿ. ಪ್ರತಿದಿನ ಲಕ್ಷಾಂತರ ಜನ ಇಲ್ಲಿ ದರ್ಶನಕ್ಕೆ ಬರ್ತಾರೆ. ಅಷ್ಟು ಜನಕ್ಕೂ ಬಾಳೆ ಎಲೆ ಊಟವನ್ನು ಹಾಕ್ತಾರೆ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಆರ್ಗನೈಸ್ ಆಗಿ ಇದನ್ನು ನಡೆಸ್ತಾ ಇದ್ರು. ಊಟನ ಮುಗಿಸಿ ನಾವು ಪುಷ್ಕರಣಿ ಕಡೆ ಹೊರಟಿದ್ದೀವಿ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಮಾಡೋಕ್ಕಾಗಲಿಲ್ಲ. ನೀವೇನಾದರೂ ಬಂದಾಗ ಇಲ್ಲಿ ಸ್ನಾನ ಮಾಡೋ ಚಾನ್ಸನ್ನು ಮಿಸ್ ಮಾಡ್ಕೊಳ್ಬೇಡಿ. ಊಟದ ಹಾಲ್, ಭೂವರಾಹಸ್ವಾಮಿ ದೇವಸ್ಥಾನ, ಪುಷ್ಕರಣಿ, ಅದರ ಪಕ್ಕದಲ್ಲೇ ವೆಂಕಟರಮಣನ ದೇವಸ್ಥಾನ, ಇದೆಲ್ಲ ಅಕ್ಕಪಕ್ಕದಲ್ಲೇ ಇರೋದು. ಕಲ್ಯಾಣಿ ಪಕ್ಕದಲ್ಲೇ ಭೂವರಾಹಸ್ವಾಮಿ ದೇವಸ್ಥಾನ. ಇಲ್ಲಿ ದರ್ಶನ ಪಡ್ಕೊಂಡು ದೇವರ ಹತ್ರ ತಿಮ್ಮಪ್ಪನ ದರ್ಶನ ಪಡೆಯೋಕ್ಕೆ ಅವಕಾಶ ಕೊಡಪ್ಪ ಅಂತ ಕೇಳಿಕೊಂಡು ಮುಂದೆ ಹೋಗಬೇಕು. ಭೂವರಾಹಸ್ವಾಮಿ ದೇವರ ದರ್ಶನವನ್ನು ಮುಗಿಸಿ ನಾವು ಪಕ್ಕದಲ್ಲೇ ಬಂದರೆ ಈ ರೀತಿ ಪುಷ್ಕರಣಿಗೆ ಹೋಗಲಿಕ್ಕೆ ಜಾಗ ಸಿಗತ್ತೆ. ಇಲ್ಲಿ ಸಹಿತ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಮೇಲೆ ಬಟ್ಟೆ ಬದಲಾಯಿಸ್ಕೊಳ್ಳಿಕ್ಕೆ ಜಾಗವನ್ನು ಮಾಡಿದ್ದಾರೆ. ಗಂಡು ಮಕ್ಕಳಿಗೆ ಬೇರೆ, ಹೆಣ್ಣು ಮಕ್ಕಳಿಗೆ ಬೇರೆ ಅಂತ ತುಂಬ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಕ್ಯೂ ನಿಂತ್ಕೊಳ್ಳಿಕ್ಕೆ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ ಹೋಗಲಿಕ್ಕೆ ತುಂಬ 1-1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಹೋಗಬೇಕು, ನಿಮ್ಮದೇ ಕಾರ್ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಇಲ್ಲಿ ಫ್ರೀ ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ನೀವು ಅದನ್ನು ಉಪಯೋಗಿಸ್ಕೊಳ್ಬಹುದು. ಕ್ಯೂ ಅಲ್ಲಿ ನಿಂತಿದ್ದ ವಿಡಿಯೋ ನೋಡಿದ್ರಲ್ಲ, ಅಲ್ಲಿವರೆಗೂ ಅಷ್ಟೇ ನನ್ನ ಕೈಯಲ್ಲಿ ಫೋನ್ ಇದ್ದಿದ್ದು. ಆಮೇಲೆ ಅಲ್ಲಿ ಕೌಂಟರ್ ಬರುತ್ತೆ. ಫೋನನ್ನೆಲ್ಲ ಅಲ್ಲಿ ನಾವು ಡೆಪಾಸಿಟ್ ಮಾಡಬೇಕು. ಅಥವಾ ನಮ್ಮ ಹತ್ರ ಏನಾದರೂ ಒಂದು ಹೆವಿ ಲಗೇಜ್ ಇದ್ರೂ ಕೂಡ ಲಗೇಜನ್ನು ಕೂಡ ಅಲ್ಲಿ ಡೆಪಾಸಿಟ್ ಮಾಡ್ಕೊಳ್ತಾರೆ. ಅಲ್ಲಿ ತುಂಬಾ ನಡಿಬೇಕಾಗಿ ಬಂತು. ನಾನು ಬಂತು ಅಂದ್ಕೊಂಡ್ರೆ ಬಂದೇ ಇಲ್ಲ. ಸುಮಾರು ಅಲ್ಲಿನೂ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅಷ್ಟು ನಡೆದಿದ್ದೀವಿ ಅಂದ್ಕೊಳ್ತೀನಿ. ಅಷ್ಟು ಕ್ಯೂ ಇದ್ರೂ ಏನೂ ತೊಂದರೆ ಇಲ್ಲ. ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ ದಾರಿ ಉದ್ದಕ್ಕೂ ಸಿಗುತ್ತೆ. ಹಾಗೆ ವಾಶ್ರೂಮಿನ ವ್ಯವಸ್ಥೆ ಇದೆ. ದಟ್ ಈಸ್ ಆಲ್ಸೋ ವೆರಿ ಹೈಜಿನಿಕ್. ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರೆ, ವಾಟರ್ ಬರ್ತಾ ಇರುತ್ತೆ. ಮತ್ತು ಪೊಲೀಸ್ ಎಲ್ಲ ಕಡೆ CCTV ಇದೆ. ಪೊಲೀಸ್ ಇರ್ತಾರೆ ಅಲ್ಲಿ, ಅಂದರೆ ಅವರ ಸೆಕ್ಯೂರಿಟಿ ಅಲ್ಲಿ ಇರುತ್ತೆ. ಸೊ ಅಲ್ಲಿ ನಾವು ನಡೆದಿದ್ದು 1.5 ಕಿಲೋಮೀಟರ್ ನಮಗೇನು ಅಂದರೆ ಕಷ್ಟ ಏನು ಆಗೋದಿಲ್ಲ. ಹಾಗೇನಾದ್ರು ಸಂಜೆ ಹೊತ್ತಾಯಿತು, ಊಟದ ಟೈಮ್ ಆಯಿತು ಅಂದರೆ ಅಲ್ಲಿನೇ ನಮಗೆ ಸಂಜೆ ಹೊತ್ತಾಗಿತ್ತು 6-6:30 ಹೊತ್ತಿಗೆ ಉಪ್ಪಿಟ್ಟು ಕೇಸರಿ ಬಾತು ಬಂದಿತ್ತು. ಸಪೋಸ್ ನೀವು ಊಟದ ಟೈಮ್ ಅಂದರೆ ಊಟ ಸಹಿತ ಬರುತ್ತೆ ಅಂತ ಅನಿಸುತ್ತೆ. ಎಸ್, ಅಲ್ಲಿ ಆ ಕ್ಯೂ ಏನು ಭಯ ಪಡೋ ಹಾಗೆ ಏನು ಇರೋದಿಲ್ಲ. ಹಾಗೆ ಜನ ಗೊತ್ತಲ್ಲ, ಆ ಕ್ಯೂ ತುಂಬ ಇರುತ್ತೆ, ಇನ್ನು ಮೂವ್ ಆಗ್ತಾನೆ ಇರಲ್ಲ. ಹಾಗೆ ಯಾರೋ ಕಿರ್ಸ್ಬಿಡ್ತಾರೆ, ಮೂವಾಯ್ತು ಅಂತ ತೆಲುಗು ಮಾತಾಡ್ತಿರ್ತಾರೆ. ಬಟ್ ಆ ಟೈಮಲ್ಲಿನೇ ನನಗೆ ಕಾಲು ತುಳಿತ ಆಗೋದು ಅಂತ ಅನಿಸಿದ್ದು. ಜನ ಸ್ವಲ್ಪ ಸಮಾಧಾನವಾಗಿ ಇದ್ದರೆ ಎಲ್ಲನೂ ಸಮಾಧಾನವಾಗಿ ನಡೆಯುತ್ತೆ. ಬಟ್ ಆದ್ರೂ ಅವರ ಸೆಕ್ಯೂರಿಟಿ ಏನಿತ್ತಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ. ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಕಡೆ ಅವರ ಜನ TTDC ಅವರು ಜನ ಇರ್ತಾರೆ ಅಲ್ಲಿ. ನಮ್ಮನ್ನು ಹೇಗೆ ಹೋಗಬೇಕು ಅಂತ ಡೈರೆಕ್ಟ್ ಮಾಡ್ತಿರ್ತಾರೆ. ನಾಲ್ಕು ಗಂಟೆಗೆ ಕ್ಯೂ ಅಲ್ಲಿ ನಿಂತು ಸ್ಟಾರ್ಟ್ ಮಾಡಿದ್ದು ದರ್ಶನಕ್ಕೆ ಅಂತ. 9 ಗಂಟೆಗೆ ದರ್ಶನ ಆಯಿತು. ಹೊರಗೆ ಬಂದು ಫೋನ್ ಕಲೆಕ್ಟ್ ಮಾಡಿಕೊಂಡು ಲಾಡು ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಷ್ಟಕ್ಕೆ 10:15 ಆಗಿದೆ. ದರ್ಶನ ಅಂತೂ ಅದ್ಭುತವಾಗಿತ್ತು. 2 ನಿಮಿಷ ನಮಗೆ ನೋಡೋಕೆ ಸಿಗೋದು. ನಾವು ನಡೆಯೋದೇ ಬೇಡ, ಜನ ತಳ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟು ಕ್ಯೂ ಇತ್ತು ಇವತ್ತಂತೂ. ಎಸ್, ಬೆಳಗ್ಗೆ ಬೆಟ್ಟ ಹತ್ತುವಾಗ ಏನು ಟಿಕೆಟ್ ಕೊಟ್ಟಿರ್ತಾರಲ್ಲ ಅದನ್ನು ಸೇಫಾಗಿ ಕೊನೆವರೆಗೂ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆ ಅದನ್ನು ಚೆಕ್ ಮಾಡ್ತಾರೆ. ಹಾಗೆ ಕೊನೆಯಲ್ಲಿ ಒಂದು ಲಾಡು ಸಹಿತ ಅದಕ್ಕೆ ಕೊಡ್ತಾರೆ. ಬೇಕಾದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇನ್ನೂ ಲಾಡುಗಳನ್ನು ತಗೊಳ್ಬೋದು.
ರಾತ್ರಿ ಹೊತ್ತಲ್ಲಿ ದೇವಸ್ಥಾನ, ಪುಷ್ಕರಣಿ ಈ ರೀತಿ ಕಾಣಿಸ್ತಾ ಇತ್ತು. ಪಕ್ಕದಲ್ಲೇ ಇದ್ದಂಥ ಶಾಪಿಂಗ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿ ಊಟ ಮುಗಿಸಿದ್ವಿ. ದಿಸ್ ಇಸ್ ಡೇ 2 ಇನ್ ತಿರುಮಲ ತಿರುಪತಿ. ನೆನ್ನೆ ಊಟ ಎಲ್ಲ ಮುಗಿಸೋಷ್ಟೊತ್ತಿಗೆ ನಿಜವಾಗ್ಲೂ 11 ಗಂಟೆ ಆಗೋಯ್ತು. ಎಷ್ಟು ನಡೆದಿದ್ದೀವಿ ಅಂದರೆ ಒಂದು 10-15 ಕಿಲೋಮೀಟರ್ ಅಷ್ಟು ನಡೆದಿದ್ದೀವಿ. ಮತ್ತು ಆ ಫೋನ್ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬ ದೂರ, ಒಂದು ಜಾಗದಿಂದ ಒಂದೊಂದು ಜಾಗಕ್ಕೆ ತುಂಬ ದೂರ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. 2 ಹೊತ್ತೂ ದೇವಸ್ಥಾನದಲ್ಲೇ ಊಟ ಇತ್ತು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಮೆನು ಸೇಮ್ ಇದ್ದರೂ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಇವತ್ತು ಕೆಲವು ದೇವಸ್ಥಾನಗಳಿಗೆ ಹೊರಟಿದ್ದೀವಿ. ತಿರುಪತಿ ಸುತ್ತ ಯಾವ್ಯಾವ ದೇವಸ್ಥಾನ ಇದೆ ಅದನ್ನೆಲ್ಲ ನೋಡೋಣ ಅಂತ ಹೊರಟಿದ್ದೀವಿ. ಬನ್ನಿ ಶುರು ಮಾಡೋಣ. ತಿರುಪತಿ ಬೆಟ್ಟದ ಮೇಲೇನೆ 3-4 ಕಿಲೋಮೀಟರ್ ದೂರದಲ್ಲಿ ಮೊದಲಿಗೆ ಸಿಗೋ ದೇವಸ್ಥಾನ ಪಾಪನಾಸನಂ. ಹೆಸರೇ ಹೇಳೋ ಹಾಗೆ ಪಾಪವನ್ನು ನಾಶ ಅಂದರೆ ಕಳ್ಕೊಳ್ಳೋದು. ಇಲ್ಲಿ ವಾಟರ್ಫಾಲ್ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಪಾಪವನ್ನೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ತಿರುಪತಿ ಬೆಟ್ಟವನ್ನು ಶೇಷಗಿರಿ ಬೆಟ್ಟ ಅಂತ ಕರೀತಾರೆ. ಬೆಟ್ಟದ ಮೇಲೆ ಸಿಗೋ 7 ಪುಣ್ಯ ತೀರ್ಥಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಮುಂದಿನ ದೇವಸ್ಥಾನ ಆಕಾಶಗಂಗಾ. ಇದು ಒಂದು 5 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ಅಂದರೆ ಪಾಪನಾಶಿನಮ್ಮಿಂದ ಒಂದು 2 ಕಿಲೋಮೀಟರ್ ದೂರದಲ್ಲೇ ಸಿಗುತ್ತೆ ಇದು. ಇಲ್ಲಿ ಕೂಡ ಹೋಲಿ ವಾಟರ್ ಪುಣ್ಯತೀರ್ಥ ಇಲ್ಲಿ ಕೂಡ ಸಿಗತ್ತೆ. ಈ ನೀರನ್ನು ತಿರುಪತಿ ವೆಂಕಟರಮಣ ಪಾದದ ಕಮಲಗಳಿಂದ ಹರಿದು ಬರುತ್ತೆ ಅಂತ ಹೇಳ್ತಾರೆ ಈ ನೀರು. ಇಲ್ಲಿ ಅಂಜನಾದೇವಿ ಹಾಗೆ ಬಾಲಾಂಜನೇಯ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕೂಡ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ನೀರತ್ರ ಹೋಗಲಿಕ್ಕೆ ಮಾತ್ರ ಬಿಡೋದಿಲ್ಲ, ಯಾಕಂದರೆ ಜನ ಗಲೀಜು ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ. ಆದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲಿ ಉದ್ಭವ ಆಗುತ್ತಲ್ಲ ಅಲ್ಲಿ ಮಾತ್ರ ತಲೆ ಮೇಲೆ ನೀರು ಹಾಕ್ಕೊಳ್ಳಿಕ್ಕೆ ಬಿಡ್ತಾರೆ. ಇವಾಗ ಹೋಗ್ತಾ ಇರೋ ದೇವಸ್ಥಾನ ಜವಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಇಷ್ಟು ಮೆಟ್ಲುಗಳಿದೆ. ಇದನ್ನ ಮೆಟ್ಲನ್ನು ಹತ್ಕೊಂಡು ಹೋದ್ಮೇಲೆ ದೇವಸ್ಥಾನ ಕಾಣಿಸೋದು. ಬನ್ನಿ ಹೋಗೋಣ. ದೂರ ನಡ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ 1 ಗಂಟೆ ಆಯಿತು. ಇನ್ನೇನು ಬಾಗಿಲು ಹಾಕ್ತಿದ್ರು ಅಷ್ಟೊತ್ತಿಗೆ ನಮಗೆ ಕೊನೆಯ ದರ್ಶನ ಸಿಕ್ತು. ಪೂಜೆನೂ ಆಯಿತು, ದರ್ಶನವೂ ಆಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಾಡು ಬೆಟ್ಟದ ಮಧ್ಯದಲ್ಲಿ ಪ್ರಶಾಂತವಾಗಿ ಆಂಜನೇಯ ದೇವಸ್ಥಾನ ಇದೆ. ದೇವಸ್ಥಾನ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೂ ತೆಗ್ದಿರುತ್ತೆ. ಮಧ್ಯಾಹ್ನ ಮಾತ್ರ 1ರಿಂದ 2 ಗಂಟೆವರೆಗೂ ಬಾಗಿಲು ಹಾಕ್ತಾರೆ. ನೀವು ಅಷ್ಟರಲ್ಲಿ ಬರೋ ಪ್ರಯತ್ನ ಮಾಡಿ. ಅಕ್ಕ, ಇದೆಷ್ಟು ಚೆನ್ನಾಗಿದೆ ಅಲ್ವಾ ಜಾಗ? ಸೂಪರ್. ಒಂದ್ಸರಿ ಬಂದು ತಿರುಪತಿಗೆ ಬಂದವರು ಇಲ್ಲಿಗೆ ಬಂದು ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ. ತುಂಬಾ ಒಳ್ಳೆ ಪ್ಲೇಸ್. ಬಂದು ತಿರುಪತಿಗೆ ಬಂದವರು ಇಲ್ಲಿ ಒಂದ್ಸರಿ ವಿಸಿಟ್ ಕೊಟ್ರೆ ಒಳ್ಳೇದು. ಬೆಟ್ಟದ ಮೇಲ್ಗಡೆ ಒಟ್ಟು 4 ದೇವಸ್ಥಾನಗಳು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಜಾಪಾಲಿ ಆಂಜನೇಯ, ಪಾಪನಾಶಿನಂ ಹಾಗೆ ಆಕಾಶಗಂಗಾ. ಈ 4 ದೇವಸ್ಥಾನಗಳನ್ನು ಮುಗಿಸಿ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಸಿಟಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಆಂಧ್ರಾಗೆ ಬಂದು ಆಂಧ್ರ ಮೀಲ್ಸ್ ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ? ಒಂದು ಅದ್ಭುತವಾಗಿರೋ ಊಟವನ್ನು ಮಾಡಿಕೊಂಡು, ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಊಟ ಆದಮೇಲೆ ಬಾಳೆಹಣ್ಣು ಬೀಡಾನ ಊಟದ ಜೊತೆಗೆ ಕೊಡ್ತಾರೆ. ಎಸ್, ಊಟವನ್ನು ಮುಗಿಸಿ ನಾವು ಬೆಟ್ಟದ ಕೆಳಗಡೆ 2 ದೇವಸ್ಥಾನಗಳಿದೆ, ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅದು ಯಾವ್ಯಾವ ದೇವಸ್ಥಾನ ಅಂತ ನೋಡೋಣ.
1400 ವರ್ಷ ಹಳೆಯದಾದಂಥ ದೇವಸ್ಥಾನ. ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ಇದು. ಪಾರ್ಥಸಾರಥಿ, ಗೋವಿಂದರಾಜಸ್ವಾಮಿ, ಆಂಡಾಳ್ ಅಮ್ಮನವರ ಸನ್ನಿಧಿ ಇಲ್ಲಿ ಇದೆ. ಮುಂದಿನ ಸರ್ತಿ ಬಂದಾಗ ನೀವು ಈ ದೇವರ ದರ್ಶನವನ್ನ ಪಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ದೇವಸ್ಥಾನ ಅಲಮೇಲು ಪದ್ಮಾವತಿ, ಅಲಮೇಲು ಮಂಗಮ್ಮ ಅಂತ ಕೂಡ ಕರೀತಾರೆ. ಇದಿರೋದು ತಿರುಚನೂರಲ್ಲಿ. ಒಳಗಡೆ ಫೋನೇನು ಅಲೋ ಇಲ್ಲ. ನಾನು ದೇವಸ್ಥಾನನ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ, ನೀವು ಬಂದಾಗ ಮರಿಬೇಡಿ. ತಿರುಮಲದಲ್ಲಿರೋದು, ತಿರುಪತಿಯಲ್ಲಿರೋ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ನಾವು ಹೊರಟಿದ್ದು ಕೊನೆಗೆ ಕಾಳಹಸ್ತಿಗೆ. ತಿರುಪತಿಯಿಂದ ಕಾಳಹಸ್ತಿಗೆ 20 ರಿಂದ 25 ಕಿಲೋಮೀಟರ್ ಆಗುತ್ತೆ. 8:30 ಒಳಗಡೆ ಹೋಗ್ಬೇಕು ನಾವು ಅಲ್ಲಿಗೆ. 8:30 ಒಳಗಡೆ ಹೋಗಿಲ್ಲ ಅಂದ್ರೆ ಬಾಗಿಲು ಮುಚ್ಚಿಬಿಡುತ್ತೆ. ಸೊ ನಾವು ದರ್ಶನ ಮಾಡಿಕೊಂಡು ಅಲ್ಲಿ ಒಂದು 8:30 ಊಟ ಎಲ್ಲ ಮಾಡಿಕೊಂಡು 8:30ಗೆ ಹೊರಟ್ವಿ. ಬೆಂಗಳೂರು ತಲುಪಿದಾಗ 12 ರಿಂದ 12:30 ಕಾಳಹಸ್ತಿ ದೇವಸ್ಥಾನ ನೋಡಿದ್ಮೇಲೆ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಥವಾ ಬೇರೆ ಯಾರ್ದು ಮನೆಗೆ ಹೋಗ್ಬಾರ್ದು. ಡೈರೆಕ್ಟ್ ಆಗಿ ಅವರವ್ರ ಮನೆಗೆ ಹೋಗ್ಬೇಕು. ಯಾಕೆ ಅಂದ್ರೆ ನಿಮ್ಮ ದರ್ಶನದ ಫಲ ಪೂರ್ತಿಯಾಗಿ ಸಿಗ್ಬೇಕು ಅಂದ್ರೆ ನೀವು ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ನಮ್ಮ ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಗೋಯಿಂಗ್ ಟು ತಿರುಪತಿ. ನಾನು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. 2 ದಿನ ಹೋಗಿ ಬಂದಿದ್ದು. ನನಗೆ ಅಲ್ಲಿ ಗುಂಪಿಂದ ಹೊರಗೆ ಬರ್ಲಿಕ್ಕೆ 2-3 ದಿನ ಬೇಕಾಯಿತು. ಅಂದರೆ ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು ನಾಸ್ತಿಕರಿಗೆ, ಆಸ್ತಿಕರಿಗೆ ಇದು ಅರ್ಥ ಆಗತ್ತೆ. ಎಷ್ಟು ಪಾಸಿಟಿವ್ ವೈಬ್ ಅಂತ ಏನು ಹೇಳ್ತೀರಾ ಅದು ಅಲ್ಲಿ ಹೋದಾಗ ಸಿಗತ್ತೆ. ಅಲ್ಲಿ ಇದ್ದಾಗಂತೂ ಏನೋ ಆ ದೇವರ ಅದು ಏನು ಗರ್ಭಗುಡಿ ಇದೆಯಲ್ಲ, ಏನೋ ವೈಕುಂಠಕ್ಕೆ ಹೋದ ಹಾಗೇನೆ ಫೀಲಿಂಗ್ ಆಗತ್ತೆ ಅಲ್ಲಿ. ತುಂಬಾನೇ ಚೆನ್ನಾಗಿತ್ತು ತಿರುಪತಿ ಹೋಗಿದ್ದ ಎಕ್ಸ್ಪೀರಿಯನ್ಸ್. 7 ವರ್ಷದ ಮುಂಚೆ ಹೋಗಿದ್ವಿ, ಆದರೆ ನಾವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಬರೀ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ವಿ. 7 ವರ್ಷ ಆದ್ಮೇಲೆ ನಮಗೆ ಹೋಗ್ಲಿಕ್ಕೆ ಬಂತು. ಯಾಕಂದ್ರೆ ನಾವು ಎಷ್ಟು ಸತಿ ಹೋಗ್ಬೇಕು ಅನ್ಕೊಂಡ್ರು ಹೋಗಕ್ಕಾಗಲ್ವಂತೆ. ದೇವರು ಕರೆಸ್ಕೊಟ್ಟಿದ್ದು, ಭಗವಂತ ಕರ್ಸ್ಕೊಂಡಾಗ ನಾವು ಹೋಗಕ್ಕಾಗತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಯ್ತು ನಮಗೆ ಕೂಡ. ಬಟ್ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ನಾನು ಹೋಗೋ ಮುಂಚೆ ಸುಮಾರು ಜನಗಳ ಹತ್ರ ವಿಚಾರಿಸಿ ಹೋಗೋ ಪ್ರಯತ್ನನ ಮಾಡಿದ್ದು. ಇದರಿಂದ ನಿಮಗೂ ಯೂಸ್ಫುಲ್ ಆಗಲಿ ಅಂತ ನಾನು ಬಯಸ್ತೀನಿ. ದೇರ್ ಆರ್ ಸೋ ಮೆನಿ ಆಸ್ಪೆಕ್ಟ್ಸ್ ವೆರಿ ಗುಡ್ ಅಟ್ ತಿರುಪತಿ. ಏನಂದರೆ ಎಲ್ಲ ಕಡೆ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ. ಪ್ಲಾಸ್ಟಿಕ್ ವಾಟರ್ ಬಾಟ್ಲ ನಿಮ್ಮ ಮೇಲ್ಗಡೆ ಎಂಟ್ರಿಗೆ ಬಿಡೋದಿಲ್ಲ. ಬಿಸ್ಲರಿ ಬೇಕು ಅಂದರೂ ಗ್ಲಾಸ್ ಬಾಟಲಲ್ಲಿ ಸಿಗುತ್ತೆ. ವಾಟರ್ ಬಾಟ್ಲ್ ಬೇಕಂದರೆ 50 ರೂಪೀಸ್ ತೊಗೊಳ್ಬೇಕು, ಇಲ್ಲ ರಿಟರ್ನ್ ಮಾಡ್ತೀರಾ ಅಂದರೆ 30 ರೂಪೀಸ್, ಹಾಗೆಲ್ಲ ಏನೇನೋ ಇದೆ. ಬಟ್ ಎಲ್ಲೂ ಪ್ಲಾಸ್ಟಿಕ್ ಇಲ್ಲ. ಅಲ್ಲಿ ಪ್ಲಾಸ್ಟಿಕ್ ಫ್ರೀ ಆಗಿದೆ ತಿರುಮಲ. ಹಾಗೆ ಎಲ್ಲ ಕಡೆ ರೆಸ್ಟ್ ರೂಮ್ ಕೂಡ ಇದೆ. ಅದು ವೆರಿ ಕ್ಲೀನ್ ರೆಸ್ಟ್ ರೂಮ್. ಆಗ್ತಿದ್ದಂಗೆ ಡಿವೈನ್ ಮ್ಯೂಸಿಕ್ ಕೇಳಿಸುತ್ತೆ. ಒಂಥರ ಭಕ್ತಿ ಉಕ್ಕಿ ಹರಿಯುತ್ತೆ ಬೆಟ್ಟಕ್ಕೆ ಹೋದ ತಕ್ಷಣ. ತುಂಬಾ ಚೆನ್ನಾಗಿದೆ. ಆ ಫೀಲಿಂಗೇ ಒಂಥರ ಡಿಫ್ರೆಂಟ್. ಯು ಶುಡ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಒಂದಿನ ಬಂದು ಹೋಗಿ ಬರೀ ದೇವಸ್ಥಾನ ನೋಡಿದ್ರೆ, ದೇವ್ರನ್ನ ನೋಡ್ಕೊಂಡು ಹೋಗ್ಬಿಟ್ರೆ ಅಷ್ಟು ಎಲ್ಲ ಗೊತ್ತಾಗೋದಿಲ್ಲ. ಬಂದು ಇಲ್ಲಿ ಇದ್ದು ಇಲ್ಲಿ ಎಲ್ಲ ಓಡಾಡಿ ಬೇರೆ ಎಲ್ಲ ದೇವಸ್ಥಾನಗಳನ್ನು ನೋಡಿ ಅಲ್ಲಿ ಊಟ ಮಾಡಿ ಅಲ್ಲಿ ಜನಗಳ ಜೊತೆ ಮಾತಾಡೇ ನಿಮ್ಗೊಂಥರ ಡಿಫ್ರೆಂಟ್ ಫೀಲಿಂಗೇ ಬರುತ್ತೆ. ತಿರುಪತಿಗೆ ಬರೋದನ್ನು ಅದು 2-3 ದಿನ ಟೈಮ್ ಮಾಡ್ಕೊಂಡು ಬರೋದನ್ನು ದೇವಸ್ಥಾನ ಕಾಳಹಸ್ತಿ ದೇವಸ್ಥಾನ. ಅಲ್ಲಿ ಹೋಗಬೇಕು ಅಂದರೆ 8:30 ಒಳಗಡೆ ಹೋಗಬೇಕು, ಇಲ್ಲಾಂದರೆ ದೇವಸ್ಥಾನದ ಬಾಗಿಲು ಮುಚ್ಚಿಬಿಡತ್ತೆ. ಒಳಗಡೆ ಕೂಡ ಅಷ್ಟೇ ದೇವಸ್ಥಾನನೇ ತುಂಬ ಅದ್ಭುತವಾಗಿದೆ. ಅಲ್ಲಿ ಸುಮಾರು ಪೂಜೆಗಳೆಲ್ಲ ನಡೆಯುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ಮತ್ತೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದನ್ನು ಲಿಂಕ್ ಮಾಡಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್. ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನನಗೆ ₹1 ಬರೋದಿಲ್ಲ. ಮಾಡಿಲ್ಲ ಅಂತಂದರೆ ನಾನು ಮುಂದೆ ಹೋಗೋದನ್ನು ಕೂಡ ನಿಲ್ಲಿಸೋದಿಲ್ಲ. ನೀವು ಲೈಕ್ ಮಾಡೋದ್ರಿಂದ ನನ್ನ ಎಫರ್ಟ್ಸ್ಗೆ ಒಂದು ಬೆಲ್ ತಟ್ಟಾಗುತ್ತೆ ಅಷ್ಟೇ. ಹಾಗಾಗಿ ದಯವಿಟ್ಟು ಅದು ಲೈಕ್ ಮಾಡಿ. ತಿರುಪತಿಗೆ ಟಿಕೆಟ್ ಬುಕ್ ಮಾಡೋ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಬೇಕಂದರೆ ನೀವು ಅದನ್ನು ಹೋಗೋ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 3 ತಿಂಗಳ ಮುಂಚೆ ನೀವು ಅದನ್ನು ಬುಕ್ ಮಾಡಬೇಕಾಗತ್ತೆ. ತಿರುಪತಿಯಲ್ಲಿ ಯಾವ್ಯಾವ ಸ್ಥಳಗಳನ್ನು ನೋಡಿದ್ದೀರಾ ನೀವು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಜಾಗದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಹೇಳ ಮಾಡಿ.